ಪ್ರಿಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮದ್ಯಪಾನ ವ್ಯಸನ ಸಮಸ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಈ ಕುರಿತಂತೆ ನಾವು ಕಳೆದ ವಾರ ಬಹಳಷ್ಟು ಮಾಹಿತಿಯನ್ನ ಮಹೇಶ್ ಆಸ್ಪತ್ರೆಯ ತಜ್ಞ ಮನೋವೈದ್ಯರಾದಂತಹ ಡಾಕ್ಟರ್ ಗುರುಪ್ರಸಾದ್ ಕೆಜಿ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗುರುಪ್ರಸಾದ್ ಕೆಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಈಗ ಮದ್ಯ ವ್ಯಸನ ಚಿಕಿತ್ಸೆಗೆ ಒಳಗಾಗಿರ್ತಾರೆ ಅಂದ್ರೆ ಅವರು ಮುಂದೆ ಕುಡಿಯೋದ ಅಭ್ಯಾಸ ಹೆಂಗ್ ಪುನಃ ಮತ್ತೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋದಾದ್ರೆ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ? ಇದು ಇಂಪಾರ್ಟೆಂಟ್ ಕ್ವಶನ್. ಎಷ್ಟೊಂದ್ ಜನ ಫಸ್ಟ್ ಬಿಡ್ತಾರೆ, ಫಸ್ಟ್ 15 days ಬಿಡ್ತಾರೆ. ನಮ್ಮಲ್ಲಿ ಎಷ್ಟೊಂದು ಪೇಷಂಟ್ 1 month ಬಿಡ್ತಾರೆ, ಕೆಲವು 6 months ಬಿಡ್ತಾರೆ. ಅದು 1 year ಆಗುವಾಗ ಅವ್ರು ಸಮ್ಮ ಲಾಸ್ಟ್ ಒಂದು ಡ್ರಿಂಕ್ ಮಾಡಿ ಪುನಃ ಆ ಸೈಕಲಿಗೆ ಬರ್ತಾರೆ. ಅದಕ್ಕೆ ನಾವು ಮೇನ್ ಆಗಿ ಒಂದ್ ಹೇಳ್ತೇವೆ, ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಅಲ್ಲಿ ರಿಲ್ಯಾಪ್ಸ್ ಪ್ರಿವೆನ್ಷನ್ ಅಂತ. ಅಂದ್ರೆ ಅವ್ರು ಪುನಃ ಕುಡಿದೇ ಇದ್ದಾಗೆ ತುಂಬಾ ಟಿಪ್ಸ್ ಕೌನ್ಸಿಲಿಂಗ್ ಮಾಡ್ಬೇಕಾಗುತ್ತೆ. ಅವ್ರನ್ನ ಮೋಟಿವೇಶನ್ ಅನ್ನ ಅನೌನ್ಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅವ್ರು ಬಿಟ್ಟಿದ್ದಾರೆ, ಆ ಪೀರಿಯಡ್ ಅನ್ನು ನಾವು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ನೋಡ್ಬೇಕು. ಮತ್ತೆ ಅದ್ರ ಜೊತೆ ಮಾತ್ರೆಯನ್ನು ಕಂಟಿನ್ಯೂಸ್ ಆಗಿ ತಗೊಳ್ಬೇಕು. ಕೆಲವ್ರು ಏನ್ ಹೇಳ್ತಾರೆ, ಮಾತ್ರೆ ತಗೊಳ್ತಾರೆ, ನನ್ಗೆ ಇನ್ ಬೇಡ, ನಂಗೆ ಆಲ್ಕೋಹಾಲ್ ಪ್ರಾಬ್ಲಮ್ ಇಲ್ಲ, ಬಿಟ್ಟಾಯ್ತು ಅಂತ ಅವ್ರು ವಿಲ್ ಪವರ್ ಟ್ರೈ ಮಾಡ್ತಾರೆ. ಇನ್ ಕೆಲವ್ರು ವಿಲ್ ಪವರ್, ನಾವು ಒಂದು ಡ್ರಿಂಕ್ ತಗೊಳ್ತೇನೆ ಕಡೆ ಪುನಃ ಮುಂಚೆ ಹಾಗೆ ಆಗ್ತಾರೆ. ಇನ್ ಕೆಲವ್ ಏನಾಗುತ್ತೆ, ಒಂದ್ ಪಾರ್ಟಿಗೆ ಹೋಗ್ತಾರೆ, ಆಗ ಹೇಳ್ತಾರೆ ಏನಾಗಲ್ಲ, ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನೀನ್ ಬಿಟ್ಟಿದೆ ಒಂದ್ ಕುಡಿ. ಆಗ ಅವ್ರು ಒಮ್ಮೆ ಕುಡಿದ್ರೆ ಮತ್ತೆ ಆಸೆ ಆಗುತ್ತೆ, ಮತ್ತೆ ಮುಂಚೆಗೆ ಸ್ಟೈಲ್ ಮುಂಚೆ ತರಾನೇ ಕುಡಿತಾರೆ. ಮತ್ತೆ ಇನ್ ಕೆಲವೊಮ್ಮೆ ಏನಾಗುತ್ತೆ, ಕೆಲವರಿಗೆ ಮನೆ ಇದ್ರೆ ಬಾರ್ ಇರುತ್ತೆ, ಬಿಟ್ಟಿರ್ತಾರೆ, ಆದ್ರೆ ಒಂದ್ಸತಿ ಹೋಗಿ ಬರೋಣ ಬಾರಿಗೆ, ಎಷ್ಟು ದಿವಸ ಆಯ್ತು. ಸೊ ಇದೆಲ್ಲ ಕಾರಣಗಳಿಂದ ಪುನಃ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಾವು ಸ್ಟಾಪ್ ಮಾಡಿದ್ರೆ ಅವ್ರನ್ನ ಕಂಪ್ಲೀಟ್ ಆಗಿ ಆಲ್ಕೋಹಾಲ್ ಇಂದ ಲಾಂಗ್ ಟರ್ಮ್ ಅಂದ್ರೆ ತುಂಬಾ ಟೈಮ್ ವರೆಗೆ ಹೊರಬರ್ಲಿಕ್ಕೆ ನೋಡ್ಬೋದು. ಓಕೆ, ಈಗ ಈಗ ವ್ಯಕ್ತಿ ಮದ್ಯಪಾನ ವ್ಯಸನ ಚಿಕಿತ್ಸೆ ಆಯ್ತು, ಮನೆಗೆ ಬಂದಿದ್ದಾರೆ, ಅದ್ರೊಂದಿಗೆ ಈಗ ಅವರು ಏನಾದ್ರು ಹವ್ಯಾಸಗಳನ್ನ ಬೆಳೆಸಿಕೊಂಡ್ರೆ ಉತ್ತಮ? ಅಂದ್ರೆ ಓದು ಇರ್ಬೋದು, ಯೋಗ ಇರ್ಬೋದು, ಧ್ಯಾನ, ಯಾವೆಲ್ಲ ರೀತಿಯ ಹವ್ಯಾಸಗಳು ಉತ್ತಮ? ಇಲ್ಲ, ನೀವು ಕೇಳಿದಾಗೆ ಇದು ತುಂಬಾ ಇಂಪಾರ್ಟೆಂಟ್. ಬರೇ ಅವರು ಕುಡಿಯೋದ್ ಬಿಟ್ರೆ ಸಾಕಾಗಲ್ಲ, ಅದಕ್ಕೆ ತಕ್ಕ ಅವರ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು. ಈಗ ಮುಂಚೆ ನೀವು ನೋಡಿರ್ಬೋದು, ಎಷ್ಟೋ ಪೇಷಂಟ್ಸ್ ಗಳು ಸಂಜೆ ಆದ ನಂತರ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ, ನೀವ್ ಹೇಳಿ ಅದ್ರ ಬದ್ಲಿಗೆ ಅವರನ್ನ ಹೊಸ ಹವ್ಯಾಸ ಕಲ್ತ್ಕೊಳ್ಬೇಕು. ಏನಿಲ್ಲ ಅಂದ್ರೆ ಸಿಂಪಲ್ ವಾಚಿಂಗ್ ಟಿವಿ, ಆ ಆಸೆ ಬರುವ ಟೈಮ್ ಇದೆ, ಅದನ್ನ ಅವಾಯ್ಡ್ ಮಾಡ್ಬೇಕು. ಆ ಟೈಮ್ ಅಲ್ಲಿ ಫ್ರೆಂಡ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು, ಕುಡಿಯುವ ಫ್ರೆಂಡ್ಸ್ ಅನ್ನ ಅವಾಯ್ಡ್ ಮಾಡಿ ಅವ್ರು ಏನ್ ಮಾಡ್ಬೇಕಂದ್ರೆ ಯಾರು ಕುಡಿಯುದಿಲ್ಲ ಆ ಫ್ರೆಂಡ್ಸ್ ಒಟ್ಟಿಗೆ ಮಿಂಗಲ್ ಆಗ್ಬೇಕು. ಇದೆಲ್ಲ ಒಂದ್ ಸ್ವಲ್ಪ ಟೈಮ್, ಎಲ್ಲಿವರೆಗೆ ಅಂದ್ರೆ ಅವ್ರಿಗೆ ಕಂಟ್ರೋಲ್ ಬರ್ಬೇಕು ಟೋಟಲಿ. ಮತ್ತೆ ಆಲ್ಕೋಹಾಲ್ ಮೇಲೆ ಆಸೆ ಹೋಗ್ಬೇಕು. ಇನ್ ಕೆಲವ್ರು ಏನ್ ಮಾಡ್ತಾರೆ, ಟಿವಿ ನೋಡ್ತಾರೆ. ಆ ಟೈಮ್ ಅಲ್ಲಿ ಸಂಜೆ 6 ಗಂಟೆ ಡೈಲಿ ಅವ್ರ ಮುಂಚೆ ಬಾರಿಗೆ ಹೋಗ್ತಾ ಅಥವಾ ಕುಡಿಲಿಕ್ಕೆ, ಆ ಟೈಮಲ್ಲಿ ಫ್ಯಾಮಿಲಿ ಅವರೊಟ್ಟಿಗೆ ಕೂತು ಟಿವಿ ನೋಡ್ತಾರೆ 1 hour 2 hour. ಆಗ ಅವ್ರ ಮೈಂಡ್ ಡೈವರ್ಟ್ ಆಗ್ತದೆ. ಹೀಗೆ ಬೇರೆ ಬೇರೆ ಏನಾದ್ರು ವಾಕಿಂಗ್ ಹೋಗ್ಬೋದು, ಏನಾದ್ರು ಸ್ಪೋರ್ಟ್ಸ್ ಕ್ಲಬ್ಗೆ ಜಾಯಿನ್ ಆಗಿ ಏನಾದ್ರು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ಇದನ್ನು ಆಕ್ಟಿವಿಟೀಸ್ ಅನ್ನು ಕಲ್ತ್ಕೊಂಡು ಹಾಬೀಸ್ ಅನ್ನು ಡೆವಲಪ್ ಮಾಡ್ಬೋದು. ಮತ್ತೆ ಯೋಗ ಮತ್ತೆ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ಇದ್ರಿಂದ ಏನಾಗುತ್ತೆ ಅಂದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಎಷ್ಟೋ ಜನ ಟೆನ್ಷನ್ ಸ್ಟ್ರೆಸ್ ಕುಡಿಯೋರು ತುಂಬಾ ಜನ ಇದೆ. ಈ ಎಫೆಕ್ಟ್ ಕಡಿಮೆ ಆದಾಗ ಆಟೋಮೆಟಿಕ್ಲಿ ಅವ್ರಿಗೆ ಕುಡಿಯೋ ಆಸೆ ಕಡಿಮೆ ಆಗುತ್ತೆ. ಮತ್ತೆ ಮೈಂಡ್ ರಿಲ್ಯಾಕ್ಸ್ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನ ನೀವು ಯಾಕೆ ಕುಡಿತೀನಿ ಕೇಳಿದ್ರೆ ನಮ್ಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅವ್ರಿಗೆ ಏನಂದ್ರೆ ಇದಕ್ಕೆ ರಾಂಗ್ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಟೆನ್ಷನ್ ಇಲ್ಲ ಅಂತ ಹೇಳಲ್ಲ, ಸ್ಟ್ರೆಸ್ ಇರಲ್ಲ, ಎಲ್ಲರಿಗಿರುತ್ತೆ. ಆ ಸ್ಟ್ರೆಸ್ ಇದ್ದವರೆಲ್ಲ ಕುಡಿತಾರ, ಟೆನ್ಷನ್ ಇದ್ದವರೆಲ್ಲ ಕುಡಿತಾರ? ಇಲ್ಲ. ಇದು ಅವ್ರಿಗೆ ಮನವರಿಕೆ ಮಾಡ್ಬೇಕು. ಇದು ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ, ಟೆನ್ಷನ್ ಇರುತ್ತೆ, ಆದ್ರೆ ನೀವು ಅದಕ್ಕೆ ಬೇರೆ ಒಳ್ಳೆ ತರದಲ್ಲಿ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು ಅಂತ. ಈಗ ಒಬ್ರಿಗೆ ಸ್ಟ್ರೆಸ್ ಇಂದ ಡಿಪ್ರೆಷನ್ ಬರುತ್ತೆ, ಸ್ಟ್ರೆಸ್ ಇಂದ ಆಂಗ್ಸೈಟಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಸೈಕಾಟ್ರಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಅದ್ ಬಿಟ್ಕೊಂಡು ನಾನು ಕುಡಿದ್ರೆ ಸರಿಯಾಗುತ್ತೆ ಅಂತ ಯಾರೋ ರಾಂಗ್ ಬಿಲೀಫ್ ಹೇಳಿರ್ತಾರೆ, ಅದಕ್ಕೆ ಕುಡಿತಾ ಇದ್ರೆ ಅದು ಸರಿ ಆಗಲ್ಲ, ಇನ್ನು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಡಾಕ್ಟರ್, ಈಗ ಚಿಕಿತ್ಸೆಯಲ್ಲಿ ಇರ್ತಾನೆ, ಮನೆಗೆ ಹೋಗಿರ್ತಾರೆ, ಕುಟುಂಬದವರು ಅಂದ್ರೆ ಎಲ್ಲ ಟೈಮ್ ಅಲ್ಲಿ ನೋಡ್ತಾ ಇರ್ಲಿಕ್ಕೆ ಆಗುದಿಲ್ಲ, ಮಧ್ಯದಲ್ಲಿ ಕುಡಿದು ಬಿಟ್ರು, ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ನಾನು ಆಗ್ಲೇ ಹೇಳಿದಲ್ಲ, ಡೈಸಲ್ಫಿನಮ್ ಮಾತ್ರೆ ತಗೊಳ್ತಾ ಇದ್ರೆ ಅವರಿಗೆ ಡೇಂಜರ್ ಇದೆ. ಅದೇ ಆಂಟಿ ಕ್ರೇವಿಂಗ್ ಅಥವಾ ಬೆಂಜೋಡೈಸೆಪಿನ್ ಅಥವಾ ಮಲ್ಟಿವಿಟಮಿನ್ ಎಲ್ಲದೂ ಕೊಟ್ಟಿರ್ತೀವಿ ನಾವು. ಇದು 3-4ರಲ್ಲಿ ಏನೂ ಆಗಲ್ಲ, ಆದ್ರೆ ಡೈಸಲ್ಫಿನಮ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ಯಾವ ರೀತಿ ಸೈಡ್ ಎಫೆಕ್ಟ್ ಆಗ್ಬೋದು? ಅದೇ ಅವರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್, ಬ್ರೈನ್ ಅಲ್ಲಿ ಇದಾಗ ಪಕ್ಷವಾತ ತರ ಆಗ್ಬೋದು, ಮತ್ತೆ ಒಂದು 5 to 10% ಡೆತ್ ಆಗ್ಬೋದು. ಹಾಗಾಗಿ ಅವರಲ್ಲಿ ಫುಲ್ಲಿ ನಾವು ಎಜುಕೇಟ್ ಮಾಡಿರ್ಬೇಕು, ಈ ಟ್ಯಾಬ್ಲೆಟ್ ಒಟ್ಟಿಗೆ ಕುಡಿದ್ರೆ ಲೈಫಿಗೆ ಆಪತ್ತಿದೆ ಅಂತ. ಆಗ ಅವ್ರು ಒಪ್ಪಿದ್ರೆ ಮಾತ್ರ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ
ಅವರ ಲೈಫ್ ಅವರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಬಟ್ ಆಗ್ಲೇ ಹೇಳಿ ಅವರಲ್ಲಿ ಅದು ಇದಿರ್ಬೇಕು, ನಾವು ಬಿಡ್ಬೇಕು, ನಂಗೆ ಸಹಾಯ ಬೇಕು. ನಾವೇನ್ ಮಾಡ್ಬೋದು, ಸಹಾಯ ಮಾಡ್ಬೋದು, ಬಿಡಿಸ್ಲಿಕ್ಕೆ ಆಗುದಿಲ್ಲ. ಆ ಬಿಡುವ ಇಂಟ್ರೆಸ್ಟ್ ಛಲ ಅವರಲ್ಲಿ ಇದ್ರೆ ನಾವು ಅದು ಕಂಪ್ಲೀಟ್ ಸಪೋರ್ಟ್ ಮಾಡಿ ಸಹಾಯ ಮಾಡ್ಬೋದು. ಈಗ ವ್ಯಕ್ತಿ ಅವನ ಏನು ದೃಢ ಸಂಕಲ್ಪ ಮಾಡಿ ಟ್ರಸ್ಟ್ ಮಾಡಿ ಅಂದ್ರೆ ಚಿಕಿತ್ಸೆಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತಾರೆ. ಎಷ್ಟೋ ಜನ ಹಾಗೆ ಮಾಡಿಯೇ ಬಿಡ್ತಾರೆ. ಅದಕ್ಕೆ ನಾವು ಮೋಟಿವೇಶನ್ ಮಾಡ್ಬೋದು, ರಿಲ್ಯಾಕ್ಸ್ ಪ್ರಿವೆನ್ಷನ್ ಎಲ್ಲ ಮಾಡ್ತೇವೆ. ಆದ್ರೆ ಸ್ವಲ್ಪ ಆದ್ರೂ ಇರ್ಬೇಕು ಅದು. ಆ ಅಂಶ ಸ್ವಲ್ಪ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಗುದಿಲ್ಲ ಅಂತಿಲ್ಲ, ಕಷ್ಟ ಆಗುತ್ತೆ. ರಿಸ್ಕ್ ಸ್ವಲ್ಪ ಜಾಸ್ತಿ. ರಿಸ್ಕು ಜಾಸ್ತಿ. ಡಾಕ್ಟರ್, ಈಗ ಮದ್ಯಪಾನ ವ್ಯಸನವನ್ನ ಈ ಹ್ಯಾಬಿಟ್ ಅನ್ನ ಬಿಡ್ಲಿಕ್ಕೆ ಉತ್ತಮ ಚಿಕಿತ್ಸಾ ವಿಧಾನ ಯಾವುದು? ನೋಡಿ, ಫಸ್ಟ್ ಆಫ್ ಆಲ್ ನೀವು ಆಗ ಕೇಳಿದ್ರೆ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು ನೀವು ಪ್ರಾಬ್ಲಮ್ ಅನ್ನ. ಅವ್ರು ಕುಡಿತಾ ಇದ್ದಾರೆ, ಅವರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು, ಹೆಲ್ತ್ ಪ್ರಾಬ್ಲಮ್, ಫ್ಯಾಮಿಲಿ ಅವರಿಗೆ ಪ್ರಾಬ್ಲಮ್, ಎಲ್ಲ ಏರಿಯಾದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದ್ರ ನಂತರ ಅವರಿಗೆ ಸೈಕಾಟ್ರಿಕ್ ಟ್ರೀಟ್ಮೆಂಟ್ ಕೊಡ್ಬೇಕು. ಇದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲೇ ನೀವು ಅವರನ್ನ ಐಡೆಂಟಿಫೈ ಮಾಡಿದ್ರೆ ನಮ್ಗೆ ಸುಲಭ ಆಗುತ್ತೆ ಟ್ರೀಟ್ಮೆಂಟ್. ಈಗ ನೀವೇ ಆಗ್ಲೇ ಕೇಳಿದ್ರಿ ಇದ್ರ ಲಿವರಿಗೆ ಏನ್ ಡ್ಯಾಮೇಜ್ ಇದೆ ಅಂತ. ನೀವೇ ಅಂದ್ಕೊಳ್ಳಿ, ಅವ್ರು ಲಾಸ್ಟ್ ಸ್ಟೇಜ್ ಲಿವರ್ ಫೇಲಿಯರ್, ಸಿರೋಸಿಸ್, ಬ್ಲಡ್ ವಾಮಿಟ್, ಅವಾಗ ಏನು ಮಾಡಕ್ಕಾಗಲ್ಲ, ಕಾಲ ಮೀರಿ ಹೋಗಿರುತ್ತೆ. ಅದಕ್ಕೆ ನೀವು ಫಸ್ಟ್ ಸ್ಟೇಜ್ ಅಲ್ಲಿ ಬಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದು. ಪ್ಲಸ್ ಸಿರೋಸಿಸ್ ಗಿಂತ ಮುಂಚೆ ಸ್ಟೇಜ್ ಅಲ್ಲಿ ಬಂದ್ರೆ ಅದನ್ನ ರಿವರ್ಸು ಮಾಡ್ಬೋದು. ಅವರು ನಿಮ್ಮ ಹಾಗೆ ಲಿವರ್ ಫುಲ್ ನಾರ್ಮಲ್, ಜಾಂಡಿಸು ಗುಣ ಆಗುತ್ತೆ, ಹೆಪಟೈಟಿಸ್ ನಾರ್ಮಲ್ ಆಗುತ್ತೆ, ಲಿವರ್ ಎಂಜೈಮ್ಸ್ ನಾನು ಹೇಳಿದೆಲ್ಲ ಬಿಲುರಿಬಿನ್, AST, ALT, GGT ಇದೆಲ್ಲ ನಾರ್ಮಲ್ ಲೆವೆಲ್ ಬರುತ್ತೆ. ಆದ್ರೆ ಲೇಟ್ ಆಸ್ ಅ ಸ್ಟೇಜ್ ಲೇಟ್ ಆದಾಗೂ ಅವ್ರ ರಿಸ್ಕ್ ಜಾಸ್ತಿ ಮತ್ತೆ ಡೇಂಜರು ಜಾಸ್ತಿ, ಟ್ರೀಟ್ಮೆಂಟ್ ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಈಗ ಚಿಕಿತ್ಸೆ ಪಡಿತಾ ಇರ್ಬೇಕಾದ್ರೆ ಅಂದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತಾ ಹೇಗೆ? ಅಥವಾ ಅದು ಹಾಗೆ, ಕೆಲವೊಂದು ಪೇಷಂಟ್ ನಾವು ಅಡ್ಮಿಟ್ ಮಾಡ್ಬೇಕಾಗುತ್ತೆ, ಕೆಲವೊಂದು ಪೇಷಂಟ್ ಅನ್ನು OPD ಬೇಸಿಸ್ ಕೊಡ್ಬೋದು. ಇದು ನಾವು ನೋಡಿ, ಕೆಲವರಿಗೆ ಆಲ್ಕೋಹಾಲ್ ಜೊತೆ ಬೇರೆ ಪ್ರಾಬ್ಲಮ್ ಇರುತ್ತೆ, ಹೈಪರ್ ಟೆನ್ಷನ್, ಡಯಾಬಿಟಿಸ್ ಅಥವಾ ಕ್ಯಾನ್ಸರ್ ಏನು ಇರ್ಬೋದು. ಆಗ ನಾವೇನ್ ಮಾಡ್ಬೇಕಂದ್ರೆ ಅಡ್ಮಿಟ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಬೇರೆ ಪ್ಯಾರಾಮೀಟರ್ಸ್, ಲಿವರ್ ಡ್ಯಾಮೇಜು ಎಲ್ಲದೂ ಅಸೆಸ್ ಮಾಡ್ಬೇಕಾಗುತ್ತೆ. ಇನ್ ಕೆಲವರಿಗೆ ಏನು ಇರಲ್ಲ, ಬರೇ ಕುಡಿಯೋ ಸಮಸ್ಯೆ ಮಾತ್ರ, ಹೆಲ್ತ್ ಫಿಟ್ನೆಸ್ ಎಲ್ಲ ಚೆನ್ನಾಗಿದೆ, ಅವರೇ ಬಂದಿರ್ಬೋದು ನಂಗೆ ಕುಡಿಯೋದು. ಆಗ ನೀವು OPD ಅಂದ್ರೆ ಔಟ್ ಪೇಷಂಟ್ ಬೇಸಿಸ್ ಅಲ್ಲಿ ಟ್ರೀಟ್ ಮಾಡ್ಬೋದು, ಅದೇನು ಸಮಸ್ಯೆ ಇಲ್ಲ. ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ನ ನಂತರ. ಮಹೇಶ್ ಹಾಸ್ಪಿಟಲ್ಸ್ ಬ್ರಹ್ಮಾವರ. ನಿಮ್ಮ ಆರೋಗ್ಯ ಸೇವೆಯಲ್ಲಿ ನಾವಿದ್ದೇವೆ ರೌಂಡ್ ದಿ ಕ್ಲಾಕ್. OPDಯಿಂದ ICU ತನಕ ಗುಣಮಟ್ಟದ ಟ್ರೀಟ್ಮೆಂಟ್. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ. ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್, ಫಾರ್ಮಸಿ 24 hours. ಅತ್ಯಾಧುನಿಕ ಇಕ್ವಿಪ್ಮೆಂಟ್ಸ್, ತಜ್ಞ ವೈದ್ಯರಿಂದ ಆರೈಕೆ. ಮಹೇಶ್ ಆಸ್ಪತ್ರೆ ಆರೋಗ್ಯ ಮತ್ತು ಆರೈಕೆಯ ನಮ್ಮ ಮೊದಲ ಆದ್ಯತೆ. ಬ್ರೇಕ್ ನಂತರ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗ ಡಾಕ್ಟರ್, ಆರೋಗ್ಯ ಸಮಸ್ಯೆಯನ್ನು ಹೊರತುಪಡಿಸಿ ಡ್ರಿಂಕ್ಸು ಮಾಡ್ತಾ ಇರ್ತಾರೆ, ಸ್ಮೋಕು ಮಾಡ್ತಾರೆ, ಅಂದ್ರೆ ಜರ್ದಾ, ಪಾನ್ ಬಿಡಿ ಇದೆಲ್ಲ ತಿಂತಾರೆ, ಅಂತವ್ರಿಗೆ ಹೇಗೆ ಚಿಕಿತ್ಸೆಯನ್ನ ಕೊಡ್ತೀವಿ? ಇದಕ್ಕೆ ಮೋರ್ ಆರ್ ಲೆಸ್ ಸೇಮ್ ಟ್ರೀಟ್ಮೆಂಟ್. ಆದ್ರೆ ಒಂದಂದ್ರೆ ಯೂಶಲಿ ಆಲ್ಕೋಹಾಲ್ ತಗೊಂಡವ್ರು ಬೇರೆ ಸಬ್ಸ್ಟೆನ್ಸ್ ಗಳು ತಗೊಳ್ತಾ ಇರ್ತಾರೆ, ಎಸ್ಪೆಷಲಿ ಟೊಬ್ಯಾಕೋ ಅಂದ್ರೆ ತಂಬಾಕು. ಕೆಲವರು ಸ್ಮೋಕ್ ಮಾಡ್ತಾರೆ, ಕೆಲವರು ವಿಮಲ್, ಕೈನಿ, ಚೈನಿ ಅದೆಲ್ಲ ಇದೆ, ತಿನ್ನೋದು ಬೇರೆ ಬೇರೆ ಫಾರ್ಮ್.
ಇದು ಕಾಮನ್. ಇನ್ ಕೆಲವರು ಗಾಂಜಾ ತಗೊಳ್ತಾರೆ, ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಕೆನಬಿಸ್ ಅಂತ ಹೇಳ್ತೀವಿ. ಇದು ಎಲ್ಲದನ್ನೂ ಟ್ರೀಟ್ ಮಾಡಬೇಕು 1 by 1 ಎಟ್ ಎ ಟೈಮ್ ಮಾಡೋಕ್ ಕಷ್ಟ ಆಗುತ್ತೆ. ಫಸ್ಟ್ ಆಲ್ಕೋಹಾಲ್, ಸೆಕೆಂಡ್ ಟೊಬ್ಯಾಕೋ, ಮತ್ತೆ ಕೆನಬಿಸ್, ಹಾಗೆ ಎಲ್ಲ ಒಟ್ಟಿಗೆ ಮಾಡಿದ್ರೆ ಒಳ್ಳೇದು. ಆದ್ರೆ ನಿಮ್ಗೆ ಗೊತ್ತು, ಒಮ್ಮೆಲೆ ಎಲ್ಲದು ಮನುಷ್ಯ ಸಡನ್ಲಿ ಚೇಂಜ್ ಆಗ್ಲಿಕ್ಕೆ ಇಷ್ಟಪಡಲ್ಲ. ಸೊ ಸ್ಟೆಪ್ ಹಂತವಾಗಿ ಚೇಂಜ್ ಮಾಡ್ಬೇಕಾಗುತ್ತೆ. ಓಕೆ. ಈಗ ಎಲ್ಲಾ ರೀತಿಯ ಹವ್ಯಾಸಗಳಿದ್ರೆ ಈ ರೀತಿ ಮೆಡಿಸಿನ್ ನೀವು ಸ್ಟಾರ್ಟ್ ಮಾಡಿದ್ರೆ ಒಂದೇ ಸಲ ರಿಯಾಕ್ಷನ್ ಆಗುತ್ತೆ? ಇಲ್ಲ, ರಿಯಾಕ್ಷನ್ ತುಂಬಾ ಕಡಿಮೆ ಅಥವಾ ಆಲ್ಮೋಸ್ಟ್ ಆಗೋದೇ ಇಲ್ಲ. ಯಾಕಂದ್ರೆ ಟ್ರೀಟ್ಮೆಂಟ್ ತುಂಬಾ ಅಡ್ವಾನ್ಸ್ ಆಗಿದೆ. ನಾನು ಆಗ್ಲೇ ಹೇಳಿದೀನಿ ನಿಮ್ಗೆ, 3 ಸ್ಟೇಜ್ ಅಲ್ಲಿ ನಾವು ಫಾಲೋ ಮಾಡಿ ಗೈಡ್ಲೈನ್ಸ್, ಏನ್ ಮೆಡಿಕಲ್ ಸೈನ್ಸ್ ಗೈಡ್ಲೈನ್ಸ್ ಹೇಳುತ್ತೆ, ಡಿಟಾಕ್ಸಿಫಿಕೇಶನ್, ಸ್ಟೆಬಿಲೈಸೇಷನ್ ಮತ್ತು ಮೇಂಟೆನೆನ್ಸ್ ಫೇಸ್. ಈ ಸ್ಟೇಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ಕಂಪ್ಲೀಟ್ ಗುಣಮುಖರಾಗ್ತಾರೆ. ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಎಲ್ಲಾ ತರದಲ್ಲೂ ಗುಣಮುಖರಾಗ್ತಾರೆ. ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಅದರೊಟ್ಟಿಗೆ ರಿಲ್ಯಾಕ್ಸ್ ಪ್ರಿವೆನ್ಷನ್ ಇದನ್ನೆಲ್ಲ ಮಾಡಿದ್ರೆ ಲೈಫ್ ಲಾಂಗ್ ಅವರು ಆಲ್ಕೋಹಾಲ್ ಇಂದ ಕಂಪ್ಲೀಟ್ ಹೊರಬರ್ಬೋದು. ಡಾಕ್ಟರ್, ಈಗ ನೀವು ಮೊದಲು ಹೇಳಿದ್ರಿ, ಈಗ ಎಲ್ಲ ಹವ್ಯಾಸಗಳು ಅಂದ್ರೆ ದುರಭ್ಯಾಸಗಳು ಇರ್ತದೆ, ಆದ್ರೆ ಈ ಚಿಕಿತ್ಸೆಗೆ ಒಳಪಡ್ಲಿಕ್ಕೆ ಒಪ್ತಾ ಇಲ್ಲ ಒಬ್ಬ ವ್ಯಕ್ತಿ. ಆಗ ಅವರ ಮನೆಯವರು ಯಾವ ರೀತಿ ಅವರನ್ನ ಅಂದ್ರೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ಬೋದು? ನಿಮ್ಮ ಸಲಹೆ ಏನು ಅಂತ? ಅದೇ ನೋಡಿ, ಫಸ್ಟ್ ಆಫ್ ಆಲ್ ಇದು ಕಾಮನ್ ಆಗಿ ಕೇಳೋ ಪ್ರಶ್ನೆ, ಅವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ, ನಾವ್ ಏನ್ ಮಾಡ್ಬೇಕು ಅಂತ. ಅದಕ್ಕೆ ನಾವೇನ್ ಹೇಳುದಂದ್ರೆ, ಫಸ್ಟ್ ಅವರನ್ನ ಎಜುಕೇಟ್ ಮಾಡ್ಬೇಕು. ಐದರ್ ನಮ್ಮ ಹತ್ರ ಆದ್ರೆ ನಾವೇ ಮಾಡ್ಬೇಕು, ಪೇಷಂಟ್ ಕರ್ಕೊಂಡ್ ಬಂದಾಗ. ಬರ್ಲೇ ಇಲ್ಲ ಅಂದ್ರೆ ಮನೆಯವರು ಅವರನ್ನ ಎಜುಕೇಟ್ ಮಾಡ್ಬೇಕು. ನೋಡ, ಆಲ್ಕೋಹಾಲ್ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಫಿಸಿಕಲ್ ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್, ಲೀಗಲ್ ಪ್ರಾಬ್ಲಮ್, ಇದನ್ನೆಲ್ಲ ಅವರಿಗೆ ಕನ್ನಡದಲ್ಲಿ ಮನವರಿಕೆ ಅಂತ ಹೇಳ್ತೀವಿ, ಅದನ್ನ ಮಾಡ್ಬೇಕು. ಆಗ ಅವ್ರು ಹೋಗ್ತಾರೆ. ಅದು ಆಗ್ಲಿಲ್ಲ ಅಂದ್ರೆ ನೀವು ಅವರು ಏನಾದ್ರು ಮೆಡಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಮತ್ತೆ ಸೈಕ್ಯಾಟ್ರಿ ಇವ್ಯಾಲ್ಯೂಷನ್, ಮೆಡಿಕಲ್ ಇವ್ಯಾಲ್ಯೂಷನ್ ಮಾಡಿ ಆಗ ಡಾಕ್ಟರ್ ಒಪ್ಪಿಸ್ತಾರೆ. ಸೊ ಇದೊಂದ್ 2-3 ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡ್ಬೋದು. ಯಾರು ಒಪ್ಪುದಿಲ್ಲ ಅವರಿಗೆ. ಈಗ ಪ್ರಾರಂಭಿಕ ಹಂತದಲ್ಲಿ ಒಬ್ಬ ವ್ಯಕ್ತಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ ನಿಮ್ಮ ಪ್ರಕಾರ? ಕೌನ್ಸಿಲಿಂಗ್ ಇಲ್ಲ, ಫಸ್ಟ್ ಸ್ಟೇಜ್ ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್, ಫಾರ್ಮಕಲ್. ಮತ್ತೆ ಟೈಮ್ ಹೋದಾಗ ಮೆಡಿಕಲ್ ಇದು ಕಡಿಮೆ ಆಗುತ್ತೆ ರಿಕ್ವೈರ್ಮೆಂಟ್. ಕೌನ್ಸಿಲಿಂಗ್ ಮತ್ತೆ ರಿಲ್ಯಾಕ್ಸ್ ಪ್ರಿವೆನ್ಷನ್, ಮೋಟಿವೇಶನಲ್ ಎನ್ಹಾನ್ಸ್ಮೆಂಟ್ ಥೆರಪಿ, ಇದರ ರೋಲ್ ಜಾಸ್ತಿ ಆಗುತ್ತೆ. ಅಂದ್ರೆ ಕೌನ್ಸಿಲಿಂಗ್ ಪಾರ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟಿಗೆ ಇಂಪಾರ್ಟೆಂಟ್ ಮೆಡಿಸಿನ್ ಪಾರ್ಟ್. ಆದ್ರೆ ನೀವು ಹೀಗೆ ಕೇಳೋದಾದ್ರೆ ನಂಗೆ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಒಂದು ಫಸ್ಟ್ ಫಾರ್ಮಕಾಲಜಿಕಲ್ ಫಸ್ಟಿಗೆ, ಸೈಕಾಲಜಿಕಲ್ ಎಲ್ಲ ಸೆಕೆಂಡ್ ಸ್ಟೇಜ್. ಈಗ ಪ್ರಾರಂಭಿಕ ಹಂತದಲ್ಲಿ ಒಬ್ಬ ವ್ಯಕ್ತಿ ಈಗ ಸ್ವಲ್ಪ, ಈಗ ವಾರಕ್ಕೊಂದ್ ದಿವಸವೋ ಹೀಗೆ ತಿಂಗಳಿಗೊಮ್ಮೆ ಕುಡಿತಾ ಇದ್ದವರು ಮತ್ತೆ ಅದೇ ಚಟಕ್ಕೆ ಅಂದ್ರೆ ಬಲಿಯಾಗುವ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗಿದೆ. ನಾನು ಈಗ್ಲೇ ಹೇಳಿ, ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಅವ್ರು ಯಾವಾಗ್ಲೂ ಕಲಿಯುವ ಏಜ್ ಸಣ್ಣ ಏಜ್ ಅಲ್ಲಿ, ಅಂದ್ರೆ 15 to 20, 25, ಮೋಸ್ಟ್ ಆಫ್ ದ ಆಲ್ಕೋಹಾಲ್ ಡಿಪೆಂಡೆಂಟ್ ಪೇಷಂಟ್ಸ್ ಕಲಿಯುವುದು ಈ ಏಜ್ ಅಲ್ಲಿ. ಅದೇನಾಗುತ್ತೆ, ಮತ್ತೆ ಅವರು ಆ ಏಜ್ ಅಲ್ಲಿ ಯೂಶುವಲಿ ತುಂಬಾ ದುಡ್ಡಿರಲ್ಲ, ಈಸಿಯಾಗಿ ಸಿಗಲ್ಲ, ಬೇರೆ ಬೇರೆ ರೀಸನ್ ಇಂದ ಅವರು ತುಂಬಾ ಕಲಿಯಲ್ಲ. ಬಟ್ ಒಮ್ಮೆ ಅವರು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್, ಬೇರೆ ಬೇರೆ ಸ್ಟ್ರೆಸ್, ಟೆನ್ಷನ್ ಬಂದಾಗ ಆಲ್ಕೋಹಾಲ್ ಕ್ವಾಂಟಿಟಿ ತಗೊಳ್ಳೋದು ಜಾಸ್ತಿ ಆಗುತ್ತೆ. ಹಾಗೆ ಅದು ಸ್ಲೋಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಲ್ಕೋಹಾಲ್ ರಿಲೇಟೆಡ್. ಕೆಲವೊಂದು ಸಂದರ್ಭದಲ್ಲಿ ಒಬ್ಬ ಫೈನಾನ್ಷಿಯಲ್ ಸಮಸ್ಯೆ ಆದಾಗಿ, ಈಗ ಕುಡಿಲಿಕ್ಕೆ ಹಣ ಇದ್ರೆ, ಹಣ ಇಲ್ಲದಿದ್ರೆ ಕಳ್ಳತನ ಮಾಡಿ ಕೂಡ ಅಂದ್ರೆ ಕುಡಿಬೇಕು ಅನ್ನೋ ತರ ಮಟ್ಟಿಗೆ ಹೋಗಿರ್ತಾರೆ. ಖಂಡಿತವಾಗಿ ಅದು ನಾವು ಅದೇ ಆಗ್ಲೇ ಹೇಳಿದಲ್ಲ, ಸೈಕೋಟಿಕ್ ಅಥವಾ ಡೆಲ್ಯೂಷನಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಅವರ ನಾರ್ಮಲ್ ಬಿಹೇವಿಯರ್ ಆಗಿರುವುದಿಲ್ಲ. ನೀವೇ ಹೇಳಿದ್ರಲ್ಲ, ಇದಕ್ಕೆ ಆಲ್ಕೋಹಾಲಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ, ಸೈಕೋಸಿಸ್ ಆಗುತ್ತೆ, ಅದರಿಂದ ಇದೆಲ್ಲ ಮಾಡಿ. ನೀವು ನೋಡಿರ್ಬೋದು, ನಮ್ಮಲ್ಲಿ ಕಾಮನ್ ಆಗಿ ಬರ್ತಾರೆ, ಹಸ್ಬೆಂಡ್ ತುಂಬಾ ಆಲ್ಕೋಹಾಲಿಕ್, ಅವರ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಲಾಸ್ಟ್ ಅವ್ರ ಹೆಂಡತಿ ಮೇಲೆ ಸಂಶಯ ಪಡ್ಲಿಕ್ಕೆ ಬರ್ತಾರೆ, ಅವರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಇದು ಆಲ್ಕೋಹಾಲ್ ಇಂದ ಎಫೆಕ್ಟ್. ಅವರ ನಂಬಿಕೆಯಲ್ಲಿ ಏನಿಲ್ಲ, ಅವ್ರ ಮುಂಚೆಯಿಂದಾನು ಚೆನ್ನಾಗಿದ್ರೆ ಈಗ್ಲೂ ಚೆನ್ನಾಗಿ, ಆದ್ರೆ ಆಲ್ಕೋಹಾಲ್ ಇಂದ ಅಷ್ಟು ಕೆಟ್ಟ ಆಲೋಚನೆಗಳೆಲ್ಲ ಬರುತ್ತೆ. ಡಾಕ್ಟರ್, ಈಗ ನೀವು ಬಹಳಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ, ಇದರ ಬಗ್ಗೆ ಯಾವ್ದಾದ್ರು ಸಂಪೂರ್ಣವಾಗಿ ಮದ್ಯಪಾನ ತ್ಯಜಿಸಿದ್ದು ಉದಾಹರಣೆಗಳು ಉಂಟಾ? ಅಲ್ಲ, ಇದು ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ, ದಿನ 1-2-3 ಪೇಷಂಟ್ ನೋಡ್ತೀವಿ. ಇದು ಆಲ್ಕೋಹಾಲ್ ಈಗ ನೋಡಿ, ನಮ್ಗೆ ಮೆಡಿಸಿನ್ ಡಿಪಾರ್ಟ್ಮೆಂಟ್, ಸರ್ಜರಿ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೇನೋ ಅಲ್ಲಿಗೆ ಬಂದಿರ್ತಾರೆ, ಅವರಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟ ನಂತರ ನಮ್ಮ ಹತ್ರವೇ ಕಳಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಬಂದಿರೋ ಪ್ರಾಬ್ಲಮ್ ಬಂದಿರೋದು ಆಲ್ಕೋಹಾಲ್ ಇಂದ. ಆಗ ಅವರು ಡಾಕ್ಟರ್ ಅವ್ರಿಗೆ ಹೇಳಿರ್ತಾರೆ, ನೋಡಿ ಈ ಪ್ರಾಬ್ಲಮ್ ಬಂದಿರೋದು ಆಲ್ಕೋಹಾಲ್, ಸೊ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಬಿಡಿಸ್ಕೊಳ್ಬೇಕು ಅಂತ. ಹಾಗಾಗಿ ನಮ್ಮ ಹತ್ರ ತುಂಬಾ ಜನ ಬಿಟ್ಟಿದ್ದಾರೆ. ಆದ್ರೆ
ಅವ್ರು 1 ತಿಂಗಳು ಬಿಟ್ರು 2 ತಿಂಗಳು ಬಿಟ್ರು ಅಂತ ನೀವು ಸುಮ್ನೆ ಇರಬಾರ್ದು, ಅಥವಾ ಮನೆಯವ್ರು ಸುಮ್ನೆ ನಿಗ್ಲೆಕ್ಟ್ ಮಾಡ್ಬಾರ್ದು ಅಥವಾ ಕೇರ್ಲೆಸ್ ಇರಬಾರ್ದು. ಅವ್ರನ್ನ ಪುನಃ ಪುನಃ ಕರ್ಕೊಂಡ್ ಬರ್ಬೇಕು. ಫಾಲೋ ಅಪ್ ತಿಂಗಳಿಗೋ 15 ದಿವಸಕ್ಕೆ ಡಾಕ್ಟರ್ ಕರೆದಾಗ, ಸೈಕಾಟ್ರಿಸ್ಟ್ ಕರೆದಾಗ ಎಲ್ಲ ಹೋಗ್ಬೇಕು. ಟ್ಯಾಬ್ಲೆಟ್ಸ್ ಏನೇನ್ ಕೊಟ್ಟಿದ್ದಾರೆ ಅದು ತಗೊಳ್ಬೇಕು. ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಹತ್ರ ರೆಗ್ಯುಲರ್ ಮಾಡಿಸ್ಕೊಂತಾ ಇರ್ಬೇಕು. ಮತ್ತೇನಾದ್ರೂ ಇದಲ್ದೆ ಬೇರೆ ಏನಾದ್ರು ಇದ್ರೆ ಮಾಡ್ಬೇಕು, ಫಾಲೋ ಮಾಡ್ಬೇಕು. ಡಾಕ್ಟರ್, ಈಗ ಸಮಾಜ ಅಥವಾ ಸರ್ಕಾರ ಅಂದ್ರೆ ಈ ಮದ್ಯಪಾನ ವ್ಯಸನದ ಬಗ್ಗೆ ಯಾವೆಲ್ಲ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಈಗಾಗಲೇ ಕೆಲವೊಂದಷ್ಟು ಕೈಗೊಂಡಿದೆ, ನೀವು ಇನ್ನು ಪ್ರಮುಖವಾಗಿ ಏನು ಬೇಕು ಅಂತ? ಅದೇ ಕಾಮನ್ ಆಗಿ ಹೇಳುದಂದ್ರೆ ಸ್ಪೀಚ್ ಮತ್ತೆ ಅವೇರ್ನೆಸ್ ಪ್ರೋಗ್ರಾಮ್ ಅದೆಲ್ಲ ಆಲ್ರೆಡಿ ಇದೆ. ಮತ್ತೆ ಕೆಲವುದು ಸೋಷಿಯಲ್ ಮೀಡಿಯಾ, ಈಗ ಮೇನ್ ಆಗಿರೋ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಇದರಲ್ಲಿ ನೀವು ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಆಲ್ಕೋಹಾಲ್ ಎಷ್ಟು ಡೇಂಜರಸ್, ಅದರಿಂದ ಹೊರಬರುದು ಹೇಗೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆಯಾ ಇಲ್ವಾ, ಎಷ್ಟು ಈಸಿ ಇದೆ ಹೊರಬರುದು. ಮತ್ತೆ ನೀವೇ ಕೇಳಿದಾಗ ಎಷ್ಟೋ ಜನ ಆಲ್ಕೋಹಾಲ್ ಬಿಟ್ಟಿರೋದು ಇದ್ದಿದ್ದೆ ಇನ್ಸಿಡೆಂಟ್ಸ್, ಅವರನ್ನೇ ನಾವು ರೋಲ್ ಮಾಡೆಲ್ ಆಗಿ ಹೇಳ್ಬೋದಲ್ವಾ. ಅವರೇ ಒಂದು ಎಕ್ಸಾಂಪಲ್, ಲಿವಿಂಗ್ ಎಕ್ಸಾಂಪಲ್. ನಾನು ಮುಂಚೆ ಇಷ್ಟು ಕುಡಿತಿದ್ದೆ, ಇಷ್ಟು ಹೆಲ್ತ್ ಹಾಳಾಗಿತ್ತು, ಈಗ ಹೇಗೆ ಹೊರ ಬಂದಿದ್ದಾನೆ, ಹೇಗೆ ಲೈಫ್ ನಡೆಸ್ತಾ ಇದ್ದೀನಿ ಅಂತ. ಈಗ ಕೆಲವೊಂದು ಕಡೆ ಸರ್ ಮದ್ಯ ವ್ಯಸನ ಶಿಬಿರಗಳು ಅಂತ ಮಾಡ್ತಾರೆ. ಅಂದ್ರೆ ಇಲ್ಲಿ ಈಗ ಮನೆಯವರೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸ್ತಾರೆ. ಇದು ಎಷ್ಟು ಯೂಸ್ಫುಲ್ ಆಗುತ್ತೆ? ಇದು ತುಂಬಾ ಯೂಸ್ಫುಲ್. ಯಾಕಂದ್ರೆ ಶಿಬಿರ ಕಂಡಕ್ಟ್ ಮಾಡೋದು ಒಂದು ಅವೇರ್ನೆಸ್, ಸೋಷಿಯಲ್ ಹೆಲ್ಪ್ ಆಗುತ್ತೆ, ಮತ್ತೆ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ಕ್ಯಾಂಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಒಂದೇ ತರ ಮೈಂಡ್ ಸೆಟ್, ಅವ್ರು ಎಲ್ಲರೂ ಕುಡಿಯೋದು ಬಿಡ್ಲಿಕ್ಕೆ ಬಂದಿರೋರು. ಮತ್ತೆ ಅಲ್ಲಿ ನಿಮ್ಗೆ ಈ ನಾರ್ಮಲ್ ನಾವು ಅಡ್ಮಿಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಬ್ರು ಒಟ್ಟಿಗೆ ಇರ್ಬೇಕಾಗುತ್ತೆ. ಈ ಕ್ಯಾಂಪ್ ಅಲ್ಲಿ ಅವರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ, ಅವರೊಟ್ಟಿಗೆ ಯಾರು ಇರ್ಬೇಕಾಗಿ ಬರಲ್ಲ. ಮತ್ತೆ ಹೆಚ್ಚಾಗಿ ಶಿಬಿರ ಮಾಡೋ ಇದು ಫ್ರೀ ಕ್ಯಾಂಪ್, ನಮ್ಮ ಹಾಸ್ಪಿಟಲ್ ಅಲ್ಲೂ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಫ್ರೀ ಕ್ಯಾಂಪ್ ಅಲ್ಲಿ ಅವರಿಗೆಲ್ಲ ಫ್ರೀ. ಅವ್ರು ಮನ್ಸ್ ಮಾಡಿ ಬಂದ್ರೆ ಸಾಕು, ಇಲ್ಲ ಫ್ಯಾಮಿಲಿ ಅವರನ್ನ ಕಳ್ಸಿ ಕೊಟ್ರೆ ಸಾಕು. ಆಗ ಅಲ್ಲಿ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ಕೋಹಾಲ್ ಇಂದ ಹೊರಬರ್ಲಿಕ್ಕೆ ನಾವು ಎಲ್ಲಾ ತರದಲ್ಲಿ ಸಹಾಯ ಮಾಡ್ತೇವೆ. ಮೆಡಿಸಿನ್, ಕೌನ್ಸಿಲಿಂಗ್, ಬೆಡ್ ಚಾರ್ಜ್, ಡಾಕ್ಟರ್ ಚಾರ್ಜ್ ಎಲ್ಲ ಫ್ರೀ. ನಮ್ಮ ಹಾಸ್ಪಿಟಲ್ ಅಲ್ಲಿ ಇದು ಪ್ಲಾನ್ ಇದೆ, ನೆಕ್ಸ್ಟ್ ಮಾಡ್ತೀವಿ. ಸರ್, ಈಗ ಒಮ್ಮೆ ಕ್ಯಾಂಪ್ ಮುಗಿದ ನಂತರ ಮತ್ತೆ ಅವರು ಅಂದ್ರೆ ಯಾವ ರೀತಿ ಎಲ್ಲ ಇರ್ಬೇಕು, ಅವರ ಜೀವನ ಶೈಲಿ ಹೇಗಿರ್ಬೇಕು? ಅದೇ ಹೇಳಿದಲ್ಲ, ಅವರು ಕರೆದಾಗೆಲ್ಲ ಚೆಕಪ್ ಬರ್ತಾ ಇರ್ಬೇಕು. 15 days 20 days ಅಥವಾ ಮಂತ್ಲಿ ಅಟ್ಲೀಸ್ಟ್ 6 months ಅವ್ರ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಕೌನ್ಸಿಲಿಂಗ್ ಅನ್ನು ಕಂಟಿನ್ಯೂ ಮಾಡ್ಬೇಕು. ಆಫ್ಟರ್ 6 months ನಮ್ಗೆ ಗೊತ್ತಾಗುತ್ತೆ ಇವ್ರು ಬಿಡ್ಬೋದಾ ಇಲ್ಲ. ಅದು ಯಾವತ್ತು ಪ್ರಿಡಿಕ್ಟ್ ಅಂತೂ ಮಾಡಕ್ಕಾಗಲ್ಲ. ಎಷ್ಟೊಂದ್ಸತಿ ನಾವ್ ಎನ್ಸಿರ್ತೀವಿ, ಇವ್ರು 6 ತಿಂಗಳು ಬಿಟ್ಟಿದ್ದಾರೆ, 1 ವರ್ಷ ಬಿಟ್ಟಿದ್ದಾರೆ, ಇನ್ ಕುಡಿಯಲ್ಲ, ಆದ್ರೂ ಕುಡ್ದಿದ್ದೆ. ಇನ್ ಕೆಲವ್ರು ನಾವು ಇವ್ರು ಕುಡಿಬಹುದಂತ ಎನ್ಸಿದ್ದವ್ರು ಲೈಫ್ ಲಾಂಗ್ ಕುಡಿಯೋದು ಬಿಟ್ಟಿದ್ದು ಇದೆ. ಅದು ಹೇಳೋಕ್ ಬರಲ್ಲ, ಡಿಪೆಂಡ್ಸ್, ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಮದ್ಯಪಾನ ವ್ಯಸನದ ಸಮಸ್ಯೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಸಣ್ಣದೊಂದು ವಿರಾಮ. ರಕ್ತದಲ್ಲಿನ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ? ನಿಮ್ಮ ಬಿಪಿ ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗಳಿಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ? ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್, ಈಗ ಯುವ ಜನರಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಈಗ ಹದಿಹರೆಯದ ಏಜ್ ಅಲ್ಲಿ ಲವ್ ಎಲ್ಲ ಇರ್ತದೆ, ಫೆಲ್ಯೂರ್ ಆದಾಗ ಡ್ರಿಂಕ್ಸ್ ಗೆ ಅಡಿಕ್ಟ್ ಆಗುವಂತದ್ದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಅದೇ ನಾನು ಹೇಳಿದ್ರೆ, ಈ ಪಿಯರ್ ಪ್ರೆಷರ್ಗೆ ಕಲ್ತಿರ್ತಾರೆ, ಅವ್ರಿಗೇನೋ ರಾಂಗ್ ನೋಷನ್, ಫ್ರೆಂಡ್ಸ್ ಹೇಳಿರ್ತಾರೆ ನಿನ್ ಲವ್ ಫೇಲಿಯರ್ ಇಂದ ಇದು ಹೊರಬರ್ಬೇಕಾದ್ರೆ ಆಲ್ಕೋಹಾಲ್ ಸೊಲ್ಯೂಷನ್. ಇದು ರಾಂಗ್ ಬಿಲೀಫ್.
ಇದೇನಾಗುತ್ತೆ ಅಂದ್ರೆ ಅವ್ರು ಫಸ್ಟಿಗೆ ಒಂದ್ ಸ್ವಲ್ಪ ಕುಡಿತಾರೆ, ಅದರಿಂದ ಡಿಪ್ರೆಷನ್ಗೆ ಹೋಗ್ತಾರೆ, ಮತ್ತೆ ಕುಡಿತಾರೆ, ಮತ್ತೆ ಡಿಪ್ರೆಷನ್. ಇದೊಂಥರ ವಿಷಿಯಸ್ ಸೈಕಲ್ ಅಂತ ಹೇಳ್ತೀವಿ. ಇದು ಕುಡಿತಾ ಅವ್ರು ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೂ ಡೇಂಜರ್ ಅಂದ್ರೆ ಕುಡಿದು ಕೆಲವರು ಸುಸೈಡ್ ಮಾಡ್ಕೊಳ್ತಾರೆ. ಇದು ಆಗ ಹೇಳಲಿಲ್ಲ ನಾನು, ಈಗ ಹೇಳ್ತಾ ಇದ್ದೀನಿ. ಕುಡಿಯೋದು ತುಂಬಾ ಡೇಂಜರಸ್. ಎಷ್ಟೋ ಜನ ಕುಡಿದು ಸುಸೈಡ್, ನೀವು ಗೊತ್ತಿರ್ಬೋದು ನಿಮ್ಗೆ, ಅವರಿಗೆ ಒಂದು ಸ್ಟೇಜಿಗೆ ಬರ್ತಾರೆ ಲೈಫ್ ಅಲ್ಲಿ, ಅವ್ರಿಗೆ ಗೊತ್ತಾಗುತ್ತೆ ಇನ್ನೇನು ಇಲ್ಲ ಲೈಫ್ ಅಲ್ಲಿ, ಎಲ್ಲ ಕಳ್ಕೊಂಡಿರ್ತಾರೆ, ಆಗ ಅವ್ರು ಸುಸೈಡ್ ಮಾಡ್ಕೋಬಹುದು. ತುಂಬಾ ಕೇರ್ಫುಲ್ ಇರ್ಬೇಕು. ಹಾಗಂದ್ರೆ ಅವ್ರು ಲಾಸ್ಟ್ ಸ್ಟೇಜ್ ಅಲ್ಲಿ ಖಿನ್ನತೆ ಕೂಡ ಅವ್ರಿಗೆ ಕಾಣ್ತಾ ಇರುತ್ತೆ. ಖಿನ್ನತೆನೇ ಇರ್ಬೇಕಂತಿಲ್ಲ, ಅದು ಜನರಲ್ಲಿ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಖಿನ್ನತೆ ಅಥವಾ ಡಿಪ್ರೆಷನ್ ಇರುತ್ತೆ. ಆದ್ರೆ ಕೆಲವೊಮ್ಮೆ ಅವರಿಗೆ ಫೈನಾನ್ಷಿಯಲಿ ರಿಕವರ್ ಆಗದೆ ಇರುವಷ್ಟು ಪ್ರಾಬ್ಲಮ್ ಇರ್ಬೋದು, ಹೆಂಡತಿ ಮಕ್ಕಳು ಡೈವರ್ಸ್ ಕೊಟ್ಟು ಬಿಟ್ಟಿರ್ಬೋದು, ಅಥವಾ ಜಾಬ್ ಎಲ್ಲ ಕಳ್ಕೊಂಡಿರ್ಬೋದು, ಅವ್ರಿಗೆ ಮತ್ತೆ ಕುಡಿತ ಪ್ರಾಬ್ಲಮ್ ಇಂದ ಹೊಸ ಜಾಬೇ ಸಿಗ್ತಾ ಇಲ್ಲ ಇರ್ಬೋದು, ಯಾವುದೂ ಇರ್ಬೋದು. ಬಟ್ ಅವ್ರಿಗೆ ಗೊತ್ತಾಗಿರುತ್ತೆ, ನನ್ನ ಕುಡಿತ ಚಟ ಅಥವಾ ಅಭ್ಯಾಸದಿಂದವೇ ನನ್ನ ಲೈಫಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ. ಆಗ ಅವ್ರು ಈ ಸ್ಟೇಜಿಗೆ ಬರ್ತಾರೆ. ಆಗ್ಲೂ ಟ್ರೀಟ್ಮೆಂಟ್ ಇದೆ, ಬಟ್ ಅದೇ ಅವರನ್ನು ಐಡೆಂಟಿಫೈ ಮಾಡಿ ಕರ್ಕೊಂಡು ಬರೋದು ತುಂಬಾ ಇಂಪಾರ್ಟೆಂಟ್. ಪಬ್ಲಿಕ್ ಆಗ್ಲಿ, ಫ್ಯಾಮಿಲಿ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಮನೇಲಿರೋರು ಯಾರಾದ್ರೂ ಐಡೆಂಟಿಫೈ ಮಾಡಿ ಅರ್ಲಿ ಸ್ಟೇಜ್ ಅಲ್ಲಿ ಕರ್ಕೊಂಡು ಬಂದ್ರೆ ಇದು ಈ ಲೆವೆಲ್ ಹೋಗುದಿಲ್ಲ, ಅದನ್ನ ತಡಿಬಹುದು ನಾವು. ಯುವ ಜನರಿಗೆ ನೀವೊಂದು ಕಿವಿ ಮಾತನ್ನ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಅದೇ ಸಿಂಪಲ್ ಆಗಿ ಹೇಳುದಾದ್ರೆ ಹೋಪ್ ಮತ್ತೆ ಸ್ಕೋಪ್ ಇದೆ ಅಂತ. ಹೋಪ್ ಅಂದ್ರೆ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ರು ನೀವು ಆಲ್ಕೋಹಾಲ್ ಇಂದ ಹೊರಬರ್ಬೋದು, ಎಷ್ಟೋ ಪೇಷಂಟ್ ಇನ್ ನೋಡಿದೆ. ಸ್ಕೋಪ್ ಅಂದ್ರೆ ನೀವು ಯಾವ್ದಾದ್ರು ನಿಮ್ಮ ಹತ್ರ ಹೆಲ್ಪ್ ತಗೊಳ್ಬಹುದು ಡಾಕ್ಟರ್ ಹತ್ರ. ನೀವು ಎಷ್ಟೇ ಪ್ರಾಬ್ಲಮ್ ಇದ್ರು ಡಾಕ್ಟರ್ ಇಸ್ ದೇರ್ ಟು ಹೆಲ್ಪ್, ಫ್ಯಾಮಿಲಿ ಇಸ್ ದೇರ್, ಎಲ್ಲರೂ ಇರ್ತಾರೆ. ಸೊ ಇದಕ್ಕೆ ಡಾಕ್ಟರ್ ಮತ್ತೆ ಫ್ಯಾಮಿಲಿ ಮೆಂಬರ್ ಹೋಪ್ ಮತ್ತೆ ಸ್ಕೋಪ್ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ಈಗ ಮದುವೆ ಆಗಿರ್ತಾರೆ ಪುರುಷರಲ್ಲಿ, ಈಗ ಅಂದ್ರೆ ಕುಡಿತದ ಅಭ್ಯಾಸ ಇದ್ರೆ ಮುಂದೆ ಅವರಿಗೆ ಏನಾದ್ರು ಲೈಂಗಿಕ ಸಮಸ್ಯೆ ಆಗುತ್ತಾ? ಖಂಡಿತ ಬರುತ್ತೆ. ಎಷ್ಟೋ ಪೇಷಂಟ್ ನಾನು ನೋಡಿದ್ದೀನಿ, ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಕೆಲವರಿಗೆ ಆಲ್ಕೋಹಾಲ್ ಒಟ್ಟಿ ಸ್ಮೋಕಿಂಗ್ ಇರುತ್ತೆ, ಆಗ ಈ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೂ ಟ್ರೀಟ್ಮೆಂಟ್ ಇದೆ, ಅದು ಇದೆ. ಮತ್ತೆ ಆಗ ಹೇಳಿದೆಲ್ಲ ಸಂಶಯ ಪಡುವುದು, ಅದು ಇನ್ನೂ ಡೇಂಜರಸ್ ಕಾಯಿಲೆ, ಅದು ಇದೆ. ಅದು ಇಬ್ರಲ್ಲೂ ಬರ್ಬೋದು. ಹಸ್ಬೆಂಡ್ ಕುಡಿದು ವೈಫ್ ಮೇಲೆ ಡೌಟ್ ಪಡ್ಬೋದು, ಅಥವಾ ವೈಫ್ ತುಂಬಾ ಕುಡಿತದಿಂದ ಹಸ್ಬೆಂಡ್ ಮೇಲೂ ಡೌಟ್ ಪಡ್ಬೋದು. ಅದ್ರಲ್ಲಿ ಇವರು ಅವರು ಅಂತಿಲ್ಲ. ಅಂದ್ರೆ ಈಗ ಪುರುಷರಲ್ಲಿ ಕುಡಿತದ ಅಭ್ಯಾಸ ಇದ್ರೆ ಅಂದ್ರೆ ಅವರಿಗೆ ಮುಂದೆ ಮಕ್ಕಳಾಗೋದಿಲ್ಲ, ಆತರ ಏನಾದ್ರು? ಖಂಡಿತವಾಗಿ ಇನ್ಫರ್ಟಿಲಿಟಿ ಇಶ್ಯೂಸ್ ಅಂತ ನಿಮ್ಗೆ ಗೊತ್ತಿದೆ. ರಿಪ್ರೊಡಕ್ಟಿವ್ ಆರ್ಗನ್ ಮೇಲೆ ಡ್ಯಾಮೇಜ್ ಆಗಿರುತ್ತೆ, ಹಾಗೆ ಸಂತಾನ ಆಗುವುದನ್ನು ತಡೆಯುತ್ತೆ ಅದು. ಅದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಇದೆಯಾ ಸರ್? ಟ್ರೀಟ್ಮೆಂಟ್ ಆಲ್ಕೋಹಾಲ್ ಬಿಡುವುದೇ ಅದೇ ಟ್ರೀಟ್ಮೆಂಟ್. ಡಾಕ್ಟರ್, ಮತ್ತೊಂದು ತುಂಬಾ ಡ್ರಿಂಕ್ ಮಾಡಿದ್ರೆ, ಡ್ರಿಂಕ್ ಅಂಡ್ ಡ್ರೈವ್ ಏನ್ ಹೇಳ್ತಾರೆ, ಅಪಘಾತಗಳು ಹೆಚ್ಚಾಗುತ್ತೆ ರಸ್ತೆಯಲ್ಲಿ, ಅಂದ್ರೆ ಸಾವು ಆಗ್ಬೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ನೋಡಿ, ಇದು ತುಂಬಾ ಒಳ್ಳೆ ಕ್ವಶನ್. ಇದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಮಾಡಬೇಕು. ಈ ಎಸ್ಪೆಷಲಿ ಟೀನೇಜ್, ಯಂಗ್ ಏಜ್, ಅಂಡರ್ 18 ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರುವುದಿಲ್ಲ, ಕುಡಿಯುವುದು ಅಭ್ಯಾಸ ಕಲ್ತಿರ್ತಾರೆ, ಸ್ಪೀಡ್ ಅಲ್ಲಿ ಹೋಗ್ತಾರೆ. ಎಷ್ಟು ನೀವು ಟಿವಿ ಪೇಪರ್ ಅಲ್ಲಿ ನೋಡಿರ್ಬೋದು, ಎಷ್ಟು ಆಕ್ಸಿಡೆಂಟ್ ಆಗುತ್ತೆ, ಎಷ್ಟು ಲೈಫ್ ಹೋಗಿರುತ್ತೆ. ಇದ್ರ ಬಗ್ಗೆ ತುಂಬಾ ಕಾಳಜಿ ಬೇಕು, ಎಸ್ಪೆಷಲಿ ಫ್ಯಾಮಿಲಿ ಅವರು. ಆದ್ರೆ ಒನ್ಸ್ ಫ್ಯಾಮಿಲಿ ಅವರು ದೊಡ್ಡವರಾದ ನಂತರ 18+ ಆದ ನಂತರ ಅವರೇ ಜವಾಬ್ದಾರಾಗಿ ತಗೊಳ್ಬೇಕು. ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡ್ಲೇಬಾರ್ದು. ಹಾಗೇನಾದಿದ್ರೆ ಇನ್ನೊಬ್ರು ಸಹಾಯ ತಗೊಂಡೆ ಡ್ರೈವ್ ಮಾಡ್ಬೇಕು. ಯಾರು ಕುಡಿದೇ ಇರ್ತಾರ ಅವರೊಟ್ಟಿಗೆ ಡ್ರೈವ್ ಮಾಡಿ ಮನೆಗೆ ಹೋಗ್ಬೇಕು, ಅಥವಾ ಎಲ್ಲಿ ಆದ್ರೂ ಹೋಗುದಿಲ್ಲ. ಈಗ ಹೆಚ್ಚಾಗಿ ಆಕ್ಸಿಡೆಂಟ್ ಆದಾಗ ಡ್ರಿಂಕ್ ಅಂಡ್ ಡ್ರೈವೇ ಜಾಸ್ತಿ ಆಗಿರುತ್ತಲ್ಲ? ಹೌದು, ಇದು ನಾನು ಆಗ ಹೇಳಿದ್ದೇನಲ್ಲ, ಲೀಗಲ್ ಅಥವಾ ಸೋಷಿಯಲ್ ಪ್ರಾಬ್ಲಮ್. ಇದು ಕುಡಿತ ಜಾಸ್ತಿ ಆದಾಗ ಇದೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಕ್ಟರ್, ಈಗ ಒಬ್ಬ ವ್ಯಕ್ತಿ ಕುಡಿತಕ್ಕೆ ಹವ್ಯಾಸಕ್ಕೆ ಒಳಗಾಗಿದ್ದಾನೆ ಅಥವಾ ದೀರ್ಘಕಾಲೀನ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಅಂತ ವ್ಯಕ್ತಿಗೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನಾನು ಅದೇ ಹೇಳಿದ್ದು, ಇದರಲ್ಲಿ ಯಾವತ್ತು ನೀವು ಹೊರಬರ್ಬೋದು, ಸಹಾಯ ಇದೆ ನಿಮ್ಗೆ. ಮನೆಯವರು ಸಹಾಯ ಮಾಡ್ತಾರೆ, ಪಬ್ಲಿಕ್ಕು ಸಹಾಯ ಮಾಡ್ತಾರೆ, ಸಂಘ ಸಂಸ್ಥೆಗಳಿದೆ, ಮತ್ತೆ ಟ್ರೀಟ್ಮೆಂಟ್ ಆಪ್ಷನ್ ಇದೆ. ಈಗ ನಿಮ್ಯಾನ್ಸ್ ಮತ್ತೆ ಕೆಲವು ಹಾಸ್ಪಿಟಲ್ ಅವರೆಲ್ಲ ಹಾಟ್ಲೈನ್ ಅಂತ ತೆಗೆದಿದ್ದಾರೆ. ನೀವು ಸುಸೈಡ್ ಅಂತ ಬಂದ್ರೆ, ಆ ಥಾಟ್ಸ್ ಬಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಯರೆಸ್ಟ್ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ರೆಫರ್ ಮಾಡ್ತಾರೆ. ಇಲ್ವಾ ನೀವೇ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಕುಡಿತದ ಪ್ರಾಬ್ಲಮ್ ಇಂದ ಹೊರಬರ್ಬೋದು. ಇದಕ್ಕೆ ಕೌನ್ಸಿಲಿಂಗು ಮಾಡಿಸ್ಕೊಳ್ಬಹುದು. ಮುಂಚೆ ಆಗಿಲ್ಲ, ಈಗ ಸಿಚುವೇಶನ್ ತುಂಬಾ ಇಂಪ್ರೂವ್ ಆಗಿದೆ. ಸೋಷಿಯಲ್ ಮೀಡಿಯಾ, ಟಿವಿ, ಪೇಪರ್ಲಿ ಇದ್ರ ಬಗ್ಗೆ ಪಬ್ಲಿಸಿಟಿ ಬರ್ತಾನೆ ಇದೆ. ಜನ ಅದ್ರದ ಉಪಯೋಗ ತಗೊಳ್ಬೇಕಂತ ನಾನು ಇದ್ ಮಾಡ್ತೀನಿ. ಓಕೆ ಸರ್, ಈಗ ಕುಟುಂಬ ಸದಸ್ಯರಿಗೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ?
ಕುಟುಂಬದ ಸದಸ್ಯರಿಗೆ ಅದೇ ಹೇಳ್ತಾ ಇದ್ದೇನೆ, ಅರ್ಲಿ ಸ್ಟೇಜ್ ಅಲ್ಲಿ ಅವರನ್ನು ಟ್ರೀಟ್ಮೆಂಟ್ಗೆ ಐಡೆಂಟಿಫೈ ಮಾಡ್ಬೇಕು ಮತ್ತೆ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬರ್ಬೇಕು. ಡಾಕ್ಟರ್, ಈಗ ಕೊನೆಯದಾಗಿ ಮದ್ಯಪಾನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಾರ್ವಜನಿಕರಿಗೆ ನೀವು ನೀಡುವಂತ ಸಲಹೆಗಳೇನು? ಅದೇ ನೀವು ಆಗ ಕೇಳಿದಾಗೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್, ಡಿ ಅಡಿಕ್ಷನ್ ಕ್ಯಾಂಪ್ಸ್ ಇದೆಲ್ಲ ಮಾಡ್ಬೇಕು. ಮತ್ತೆ ಪಬ್ಲಿಕ್ ಇದಕ್ಕೆ ಯಾರು ಆಲ್ಕೋಹಾಲ್ ಪೇಷಂಟ್ ಇರ್ತಾರೆ ಅವರನ್ನು ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡ್ಬೇಕು. ಅದಕ್ಕೆ ಅವರನ್ನು ಮೋಟಿವೇಶನ್ ಮಾಡ್ಬೇಕು. ಫ್ಯಾಮಿಲಿ ಆಗ್ಲಿ, ಪಬ್ಲಿಕ್ ಆಗ್ಲಿ, ಸಂಘ ಸಂಸ್ಥೆ ಇವರೆಲ್ಲ ಅವರನ್ನ ಆ ಆಲ್ಕೋಹಾಲ್ ಪ್ರಾಬ್ಲಮ್ ಇಂದ ಹೊರಬರ್ಲಿಕ್ಕೆ ಸಹಾಯ ಮಾಡ್ಬೇಕು. ಎಲ್ಲರೂ ಇನ್ವಾಲ್ವ್ ಆಗ್ಬೇಕು. ಇದು ಬರೇ ಆ ಪೇಷಂಟ್ ಇನ್ವಾಲ್ವ್ಮೆಂಟ್ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲರೂ ಇನ್ವಾಲ್ವ್ ಆಗ್ಬೇಕು, ಅದನ್ನ ಹೊರತರ್ಲಿಕ್ಕೆ ನೋಡ್ಬೇಕು. ಸಮಸ್ಯೆಯಿಂದ ಪೇಷಂಟ್ ಅನ್ನು ಹೊರತರ್ಲಿಕ್ಕೆ ನೋಡ್ಬೇಕು. ಡಾಕ್ಟರ್, ಇಷ್ಟೊತ್ತು ಮದ್ಯಪಾನ ವ್ಯಸನ ಸಮಸ್ಯೆ ಬಗ್ಗೆ ಹಾಗೂ ಅದರ ಬಗ್ಗೆ ಮಾಹಿತಿ ಮತ್ತೆ ಜಾಗೃತಿ, ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಒಂದಷ್ಟು ಸಲಹೆಗಳನ್ನ ನಮ್ಮ ವೀಕ್ಷಕರಿಗೆ ನೀಡಿದ್ರೆ ನಿಮ್ಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಮದ್ಯ ವ್ಯಸನ ಸಮಸ್ಯೆಯ ಬಗ್ಗೆ ಇಷ್ಟೊತ್ತು ನಮ್ಮೊಂದಿಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನ ಡಾಕ್ಟರ್ ಗುರುಪ್ರಸಾದ್ ಕೆಜಿ ಅವರು ಹಂಚಿಕೊಂಡ್ರು. ಮದ್ಯಪಾನ ಸಮಸ್ಯೆ ಗಂಭೀರವಾಗಿ ಪರಿಗಣಿಸದೆ ವ್ಯಕ್ತಿಯ ಜೊತೆ ಆತನ ಕುಟುಂಬದವರು ಹಾಗೂ ಸಮಾಜ ಸಹಕರಿಸಿದಲ್ಲಿ ಆರೋಗ್ಯಯುಕ್ತ ಜೀವನವನ್ನ ನಡೆಸಬಹುದು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಚಾನೆಲ್ ಯು. ನಮಸ್ಕಾರ. ನಿಮ್ಮ ಪೈಲ್ಸ್ ತಾನಾಗಿಯೇ ವಾಸಿಯಾಗ್ಲು ಕಾಯ್ಬೇಡಿ. ಲೇಸರ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮ ಸಾಮಾನ್ಯ ಆರೋಗ್ಯಕರ ಜೀವನಕ್ಕೆ ಹಿಂತಿರುಗಿ. ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆ ಅಂದ್ರೆ 2 ವಾರಗಳ ಕಾಲ ನನ್ನ ದಿಂಬೆಲ್ಲಿದೆ ಅಂತ ಕೇಳೋದು. ಲೇಸರ್ ಶಸ್ತ್ರಚಿಕಿತ್ಸೆಯೇ ಮರುದಿನವೇ ದಿನಸಿ ಅಂಗಡಿಗೆ ಓಡಾಟ, ಬ್ಯಾಂಡೇಜ್ಗೆ ವಿದಾಯ ಹೇಳಿ. ನಾನ್ ಮೊದಲು ಆಟೋದಲ್ಲಿ ಸರಿಯಾಗಿ ಬ್ರಹ್ಮಾವರದವರೆಗೆ ಪ್ರಯಾಣಿಸಲಾಗ್ತಿರ್ಲಿಲ್ಲ ಪೈಲ್ಸ್ ನೋವಿನಿಂದ. ಲೇಸರ್ ಸರ್ಜರಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸ್ತು. ನನ್ಗೆ ಹಿಂದೆ ಮನೆಯಲ್ಲಿ ಸರಿಯಾಗಿ ನಿಲ್ಲಾಗ್ತಿರ್ಲಿಲ್ಲ, ವೆರಿಕೋಸ್ ವೇನ್ಸ್ ಕಾರಣದಿಂದ. ಲೇಸರ್ ಸರ್ಜರಿಯಿಂದ ಈಗ ಪೂರ್ತಿಯಾಗಿ ಗುಣಮುಖಳಾಗಿದ್ದೇನೆ. ನಿಮ್ಮ ವೆರಿಕೋಸ್ ವೈನ್ಸ್ ಮತ್ತು ಪೈಲ್ಸ್ ತೊಂದರೆಗೆ ಲೇಸರ್ ಸರ್ಜರಿ ಮೂಲಕ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರಿಂದ 500ಕ್ಕೂ ಹೆಚ್ಚು ಲೇಸರ್ ಸರ್ಜರಿಗಳ ಅನುಭವದೊಂದಿಗೆ ಮಹೇಶ್ ಆಸ್ಪತ್ರೆಯಲ್ಲಿ